ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ನಿಂದನೆ ಮಾಡಿದ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ಹುಚ್ಚ ಅಂತ ಆಂಜನೇಯ ಅವರು ಕಾಲೆಳೆದಿದ್ದಾರೆ. ಅವನೊಬ್ಬ ಹುಚ್ಚರ ಬಗ್ಗೆ ಯಾರಾದ್ರೂ ಮಾತಾಡ್ತಾರಾ ಅಂತ ಸಂಸದ ಅನಂತ ಹೆಗಡೆ ವಿರುದ್ಧ ಮಾಜಿ ಸಚಿವ ಆಂಜನೇಯ ಅವರು ಕಿಡಿಕಾರಿದ್ದು, ಈ ಜೊತೆಗೆ ಮಧು ಬಂಗಾರಪ್ಪ ಸಚಿವರು ಅವರು ಕೂಡ ಅಯ್ಯೋ ಬಿಜೆಪಿಲಿ ಹುಚ್ಚರ ಸಂತಿಯೇ ಇದೆ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ಪ್ರತಿಭಟನೆ ಮಾಡಿದ್ರು ಕೆಲವು ಕಾರ್ಯಕರ್ತರು, ಇನ್ನು ಕೆಲ ನಾಯಕರುಗಳು ಈ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಕಾಂಗ್ರೆಸ್ ಕಾದು ನೋಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದರ ನಡುವೆ ಕಾಂಗ್ರೆಸ್ ಇವರ ಏಕವಚನದ ಹೇಳಿಕೆಯನ್ನ ಟೀಕಿಸಿದೆ. ಇಲ್ಲೊಬ್ಬರ ಬೇರೆ ಈಗ ಹುಚ್ಚ ಬಂದಾನೆ, ಅವ್ರಿಗೇನು ಮಾನ ಮರ್ಯಾದೆಯ ಒಬ್ಬ ಮುಖ್ಯಮಂತ್ರಿಗಳಿಗೆ. ಬಿಜೆಪಿಯವರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು, ಆದ್ರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ನಾಯಕರುಗಳು ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ. ಅವನು ಓಟ್ ಹಾಕ್ಕೊಂಡ ಮೇಲೆ 4 ವರ್ಷ ಸಿಗೋದಿಲ್ಲ, ಕಾಣೋದಿಲ್ಲ, 4 ವರ್ಷ ಕಾಣೋದಿಲ್ಲ. ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಆದರೆ ಈ ಥರ ಹುಚ್ಚರು ಸವಾಸನ್ನ ಬಿಜೆಪಿಯಲ್ಲಿ ಇಟ್ಕೊಂಡ್ರೆ ನನಗನ್ಸುತ್ತೆ ಬಿಜೆಪಿಯಲ್ಲಿ ಇರೋರೆಲ್ಲ ಒಂಥರ ಹುಚ್ಚರ ಸಂತೆ ಅನ್ಸುತ್ತೆ. ಅದು ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲೇ ಹುಡ್ಕೊಂಡಾರೆ ಎಲ್ಲ ಕಡೆನೂ ಕೂಡ. ಈ ಚುನಾವಣೆಗೆ ಬಂದ ತಕ್ಷಣ ಈ ಥರ ಗಬ್ಬೆಬ್ಸ್ತಕ್ಕಂಥದ್ದು, ಸಂವಿಧಾನವನ್ನು ಗಬ್ಬೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅವರು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರ ಉದ್ದೇಶ ಏನು ಅಂದರೆ ಅವರು ಚುನಾವಣೆ ಇಟ್ಕೊಂಡು ಮಾಡೋದು. ಅದನ್ನು ವೈಯಕ್ತಿಕವಾಗಿ ನಾನು ಖಂಡನೆಯನ್ನು ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಇಂಥ ವಿಚಾರಗಳಿಗೆ. ಅದನ್ನು ಕಾನೂನುಬದ್ಧವಾಗಿ ಆಗಲೇ ಏನೋ ಸುಮೋಟ ಕೇಸ್ ಹಾಕಬೇಕು. ಅದಕ್ಕೆ ಕಾನೂನುಬದ್ಧವಾಗಿ ಅವ್ರನ್ನ ಎಲ್ಲೆಲ್ಲಿಗೆ ಏನೇನು ಶಿಕ್ಷೆ ಬರಬೇಕೋ ಅದನ್ನು ಒಳಪಡಿಸ್ಬೇಕು. ಅದನ್ನು ನಾನು ಕೂಡ ಕಾನೂನಿನ ಹೆಡ್ ಆಗಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತೀನಿ. ಯಾರೇ ಆಗಿರ್ಬೋದು. ಈ ರೀತಿ ಮಾತ್ರ ಅದು ಮಾಡ್ತಕ್ಕಂಥದ್ದು ಆಗೋದಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹುಚ್ಚಬೇಡ ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನ್ನ ಪ್ರಚಾರ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಹೇಳಿನ ಅವನ ಹುಚ್ಚ ಅಂತ ಹುಚ್ಚನ ಬಗ್ಗೆ ಯಾರು ಮಾತಾಡಿ ಬಂದ್ರೆ ಅವ್ನು ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತಾನೆ.